ಎವ್ರಿವಾನ್. ಇವತ್ತು ನನ್ನ ನೈಟ್ ಸ್ಕಿನ್ ಕೇರ್ ರೂಟೀನ್ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ. ಆ್ಯಕ್ಚುಲಿ ನಾನು ಏನೇನು ಸ್ಟೆಪ್ಸ್ ಫಾಲೋ ಮಾಡ್ತೀನಿ ಅದೆಲ್ಲನೂ ಡಾಕ್ಟರ್ ರೆಕಮೆಂಡೆಡ್. ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ನಿಮಗೆ ಯಾವುದೇ ಸ್ಕಿನ್ ಪ್ರಾಬ್ಲಮ್ಸ್ ಇದ್ರೂ ಫಸ್ಟ್ ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ಆಮೇಲೆ ನೀವು ಏನೇ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೂ ಲೈಕ್ ಕನ್ಸಲ್ಟ್ ಮಾಡಿ ಯೂಸ್ ಮಾಡಿ. ಎಕ್ಸಾಂಪಲ್, ನಿಮಗೆ ಪಿಂಪಲ್ಸ್ ಇದ್ದರೆ ಅದಕ್ಕೆ ಅಂತಲೇ ಸ್ಪೆಸಿಫಿಕ್ಕಾಗಿ ಪ್ರಾಡಕ್ಟ್ಸ್ ಇರುತ್ತೆ. ಪಿಗ್ಮೆಂಟೇಷನ್ಗೆ, ರಿಂಕಲ್ಸ್ಗೆ, ಏಜಿಂಗ್ಗೆ, ಟ್ಯಾನಿಂಗ್ಗೆ ಎಲ್ಲದಕ್ಕೂ ಅದರದ್ದೇ ಆದ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಬೇಕಾಗುತ್ತೆ. ಸೊ ಯು ಹ್ಯಾವ್ ಟು ಕನ್ಸಲ್ಟ್ ಡಾಕ್ಟರ್. ನನಗೆ ಅಂದರೆ ನೀವು ನೋಡ್ಬೋದು, ನನಗೆ ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ಸ್ಪಾಟ್ಸ್ ಇದೆ ಮತ್ತು ಇಲ್ಲಿ ಸ್ವಲ್ಪ ಪಿಗ್ಮೆಂಟೇಷನ್ ಬರೋ ಥರ ಇದೆ. ಸೊ ಮುಂಜಾಗ್ರತೆಯಾಗಿ ನಾನು ಡಾಕ್ಟ್ರ್ ಹತ್ರ ಹೋಗಿ ನಾನು ಕನ್ಸಲ್ಟ್ ಮಾಡಿದ್ದೀನಿ. ಸೊ ಫಸ್ಟ್ ಸ್ಟೆಪ್ ಏನಪ್ಪ ಅಂದರೆ, ಆ್ಯಸ್ ಯೂಶುವಲ್ ಎಲ್ಲರಿಗೂ ಗೊತ್ತು, ಫೇಸ್ ವಾಶ್. ಸೊ ನಾನು ಇದು ಆ್ಯಕ್ಚುಲಿ ಡಾಕ್ಟರ್ ರೆಕಮೆಂಡೆಡ್ ಅಲ್ಲ, ನಾನು ರಿಸರ್ಚ್ ಮಾಡಿ ತೊಗೊಂಡಿರೋದು. ಇದು ಬಂದುಬಿಟ್ಟು ರೀಕ್ವಿಲ್ ಅಂತ AHA ಫೇಸ್ ವಾಶ್. ಇದರಲ್ಲಿ ಪ್ಯಾರಾಬಿನ್ ಇಲ್ಲ, ಸೋಪ್ ಫ್ರೀ, ಸಲ್ಫೇಟ್ ಫ್ರೀ, ಪ್ರಮೋಟ್ಸ್ ಈವನ್ ಸ್ಕಿನ್ ಟೋನ್. AHA ಫ್ರೂಟ್ ಫೇಸ್ ವಾಶ್ ಅಂತ ಇದು. ಸೊ ನಾನು ಯೂಸ್ ಮಾಡೋವಾಗ ನನಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಲಿ, ಪಿಂಪಲ್ಸ್ ಬರೋದಾಗಲಿ ಏನೂ ನನಗೇನು ಅನಿಸಿಲ್ಲ. ಸೊ ಇಟ್ಸ್ ಸೇಫ್ ಟು ಯೂಸ್. ಆ್ಯಂಡ್ ನೋಡ್ಬೋದು, ಆಲ್ಮೋಸ್ಟ್ ಡನ್. ಸ್ವಲ್ಪ ಇದೆ ಆ್ಯಕ್ಚುಲಿ. ಇದು 3rd ಬಾಟಲ್ ನಂದು. ನನಗೆ ಸೇಫ್ ಅನಿಸು. ಸ್ವಲ್ಪ ಎಕ್ಸ್ಪೆನ್ಸಿವ್ ಇದು. 200 ml ಗೆ 450 ರೂಪೀಸ್. ಬಟ್ ಓಕೆ, ಫೇಸ್ ಕ್ಲೀನಾಗಿ ಇಟ್ಕೋಬೇಕಂತ ಅಂದರೆ ಸ್ವಲ್ಪ ಸ್ಪೆಂಡ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಸ್ಟೆಪ್ ಏನಪ್ಪ ಅಂತ ಅಂದರೆ ಫೇಸ್ ವಾಶ್. ನಾನು ಹೋಗಿ ಫೇಸ್ ವಾಶ್ ಮಾಡಿ ಬರ್ತೀನಿ. ಸೊ ಫೇಸ್ ವಾಶ್ ಮಾಡಿ ಬಂದಿದ್ದೀನಿ. ಯಾವಾಗಲೂ ಮುಖ ಒರೆಸ್ಬೇಕಾದ್ರೆ ಡ್ಯಾಬ್ ಮಾಡಿ, ಪರ ಅಂತ ಉಜ್ಬಿಡ್ಬೇಡಿ. ಸೊ ಟ್ಯಾಪ್ ಮಾಡಿ, ಯಾಕಂದರೆ ಸ್ಕಿನ್ ಆಲ್ರೆಡಿ ಸೆನ್ಸಿಟಿವ್ ಇರುತ್ತೆ. ನಮ್ಮ ಫೇಸ್ ಏರಿಯಾ ಸ್ಕಿನ್ ಕೈ ಕಾಲು ಥರ ಅಲ್ಲ, ತುಂಬ ಸೆನ್ಸಿಟಿವ್. ಸೊ ಆಲ್ವೇಸ್ ಟ್ಯಾಪ್. ನಿಮ್ಮ ಸ್ಕಿನ್ನ ಸಾಫ್ಟಾಗಿ ಹ್ಯಾಂಡಲ್ ಮಾಡಿ. ಮುಖ ತೊಳೆದಾಗಿ ಮುಖ ತೊಳೆದಾಗಿದೆ. ಇವಾಗ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತ ಅಂದರೆ ಟೋನರ್. ನಾನು ಸ್ವಲ್ಪ ದಿನ ಟ್ರೈ ಮಾಡೋಕ್ಕೆ ಅಂತ ಇದು ದ ಮಾಮ್ಸ್ಕೋದು ನ್ಯಾಚುರಲ್ ವಿಟಮಿನ್ ಸಿ ಟೋನರ್ ತರಿಸ್ಕೊಂಡಿದ್ದೆ ಟ್ರೈಗೆ, ಸ್ಯಾಂಪಲ್ ಅಂತ. ಬಟ್ ನನಗೇನು ಅಷ್ಟಿಷ್ಟ ಆಗಿಲ್ಲ. ಸೊ ನಾನು ಯಾವಾಗಲೂ ಯೂಸ್ ಮಾಡೋದು ರೆಗ್ಯುಲರ್ ಆಗಿ ಯೂಸ್ ಮಾಡೋದು ರೋಸ್ ವಾಟರ್. ಸೊ ನೀವು ಯಾವ ಬ್ರ್ಯಾಂಡ್ ರೋಸ್ ವಾಟರ್ ಬೇಕಾದರೂ ಯೂಸ್ ಮಾಡಿ. ಒಂದು ಕಾಟನ್ ಪ್ಯಾಡ್ಗೆ ಅಥವಾ ನಿಮ್ಮ ಹತ್ರ ಸ್ಪ್ರೇ ಬಾಟಲ್ ಇದ್ದರೆ ಸ್ಪ್ರೇ ಬಾಟಲ್ಗೆ ಹಾಕಿ ಯೂಸ್ ಮಾಡಿ. ನಾನು ಸ್ಪ್ರೇ ಬಾಟಲ್ ಯೂಸ್ ಮಾಡ್ತಾಯಿದ್ದೆ, ಎಲ್ಲೂ ಸಿಗ್ತಿಲ್ಲ. ಎನಿವೆ ಕಾಟನ್ ಪ್ಯಾಡಲ್ಲೂ ಸ್ವಲ್ಪ ನೀವು ಈ ಥರ ಸೊ ಇದು ಡ್ಯಾಪ್ ಮಾಡಾದ್ಮೇಲೆ ಸ್ವಲ್ಪ ಒಣಗಬೇಕು. A few moments later. ಸ್ಟೆಪ್ ಬಂದುಬಿಟ್ಟು ನಾನು ಸೀರಮ್ ಯೂಸ್ ಮಾಡ್ತೀನಿ. ಆ್ಯಕ್ಚುಲಿ ಇದು ನನಗೆ ರೆಟಿನಾಯ್ಡ್ ಸೀರಮ್ ಯೂಸ್ ಮಾಡಬೇಕಂತ ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿದರು. ಬಟ್ ಡಾಕ್ಟರ್ ಬರ್ಕೊಟ್ಟಿದ್ದು ರೆಟಿನಾಯ್ಡ್ ಕ್ರೀಮ್ ಬಂದ್ಬಿಟ್ಟು ತುಂಬ ಎಕ್ಸ್ಪೆನ್ಸಿವ್ ಆಗಿತ್ತು. ಅದಕ್ಕೆ ಆಲ್ಮೋಸ್ಟ್ 6500 ಇತ್ತು. ಬ್ರ್ಯಾಂಡ್ ಮರ್ತೋಗ್ಬಿಟ್ಟಿದ್ದೀನಿ ಯಾವುದಂತ. ಬಟ್ ನಾನು ಆನ್ಲೈನಲ್ಲಿ ರಿಸರ್ಚ್ ಮಾಡಿದಾಗ ನನಗೆ ಈ ಬ್ರ್ಯಾಂಡ್ ಸಿಕ್ತು. ಮಿನಿಮಲಿಸ್ಟ್. ಸೊ ಇದು ಓಕೆ, ಗುಡ್ ಬ್ರ್ಯಾಂಡ್. ಸೊ ಇದು ರೆಟಿನಾಯ್ಡ್ 2% ಇದೆ. ಇದು ಈವ್ನಿಂಗ್ ಮಾತ್ರ ಯೂಸ್ ಮಾಡಬೇಕು, ಯಾಕಂದರೆ ರೆಟಿನಾಯ್ಡ್ ಇರೋದ್ರಿಂದ ಸ್ಕಿನ್ ಬರ್ನ್ ಆಗುತ್ತೆ. ನೀವು ಡೇಯಲ್ಲಿ ಯೂಸ್ ಮಾಡಿ ಆಚೆ ಹೋಗೋದು ನಾಟ್ ಓಕೆ. ನೀವು SPF ಹಾಕಿದ್ರೂ
ನೀವು ಇಟ್ ಇಸ್ ನಾಟ್ ಸೇಫ್, ಸೊ ಸ್ಕಿನ್ ಬರ್ನ್ ಆಗ್ಬೋದು. ಸೊ ಆಲ್ವೇಸ್ ಯೂಸ್ ಇನ್ ದ ನೈಟ್. ಇದು ನನ್ನ ಸೆಕೆಂಡ್ ಬಾಟಲ್. ಇದು ಫಸ್ಟ್ ಈ ಥರ ಬರ್ತಾಯಿತ್ತು, ಈ ಥರ. ಇವಾಗ ಪಂಪ್ ಬಾಟಲ್ ಮಾಡಿದ್ದಾರೆ. ಸೊ ಇದು ಈ ಥರ ಮಾಡಿದ್ದಾರೆ ಇವಾಗ. ಇದ್ರದ್ದು ಪ್ರೈಸ್ ಬಂದುಬಿಟ್ಟು 699 ರುಪೀಸ್ 30 ml. ಇದೇನಪ್ಪ ರೆಟಿನಾಲ್ ಅಂದರೆ ನಿಮಗೆ ಆ್ಯಂಟಿ ಏಜಿಂಗ್ಗೆ, ಸ್ಕಿನ್ ಬ್ರೈಟ್ನಿಂಗ್ಗೆ, ಸ್ಕಿನ್ ಈವನ್ ಟೋನ್ಗೆ ಹೆಲ್ಪ್ ಮಾಡುತ್ತೆ. ಬ್ರೈಟ್ನಿಂಗ್ ಅನ್ನೋದಕ್ಕಿಂತ ಸ್ಕಿನ್ ಈವನ್ ಟೋನ್ ಮತ್ತು ಪಿಗ್ಮೆಂಟೇಷನ್ಗೆ ಮತ್ತು ರಿಂಕಲ್ಸ್, ಆ್ಯಂಟಿ ಏಜಿಂಗ್ಗೆ, ಮೇನ್ಲಿ ಆ್ಯಂಟಿ ಏಜಿಂಗ್ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಅಂದ್ಬಿಟ್ಟು ಸೀರಮ್. ನಾನೇನು ಮಾಡ್ತೀನಿ ಅಂದರೆ ಪಂಪಲ್ಲ, ಈ ಥರ ಬಾಟಲ್ ಇರೋವಾಗ್ಲೂ ಅಷ್ಟೇ, ನಾನು ಯಾವತ್ತೂ ಡೈರೆಕ್ಟಾಗಿ ಯೂಸ್ ಮಾಡಿಲ್ಲ. ಕೆಲವರು ಈ ಥರ ಓಪನ್ ಮಾಡಿ ಡೈರೆಕ್ಟಾಗಿ ಹಿಂಗೆ ಹಾಕ್ಕೊಳ್ತಾರೆ. ಸೊ ನನಗೇನಪ್ಪ ಅಂತ ಅಂದರೆ ಸ್ಕಿನ್ ಪ್ರಾಡಕ್ಟ್ಸ್ ಯಾವಾಗಲೂ ನೀಟಾಗಿ ಹ್ಯಾಂಡಲ್ ಮಾಡಬೇಕು. ನೀವು ಈ ಥರ ಯೂಸ್ ಮಾಡಿ ಸ್ಕಿನ್ ಟಚ್ ಮಾಡಿದ್ರೆ ಸ್ಕಿನ್ನಲ್ಲಿ ಏನಾದರೂ ಡರ್ಟ್ ಇದ್ದರೆ ಅದು ಮತ್ತೆ ಹೋಗಿ ಆ ಪ್ರಾಡಕ್ಟ್ ಒಳಗಡೆನೇ ಸೇರಿಕೊಳ್ಳುತ್ತೆ. ಸೊ ಆಲ್ವೇಸ್ ನಾನು ಕೈಗೆ ತೊಗೊಂಡು ಯೂಸ್ ಮಾಡ್ತೀನಿ. ಸೊ ಹಂಗೇನೆ ಇದನ್ನು ಕೈಗೆ ತೊಗೋತಾ ಇದ್ದೀನಿ. ಪಂಪ್ ಟ್ಯೂಬ್ ಆಗಿರೋದ್ರಿಂದ ಕ್ಲೀನಾಗಿ ಮೇಂಟೈನ್ ಮಾಡ್ಕೋಬಹುದು. ಸೊ ಇಷ್ಟು ತೊಗೊಂಡಿದ್ದೀನಿ. ಹಿಂಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಓಕೆ, ನೀವು ಯಾವುದೇ ಸಿರಮ್ ಯೂಸ್ ಮಾಡಿ, ಸಿರಮ್ ಯೂಸ್ ಮಾಡಿದ್ಮೇಲೆ ನೀವು ಮಾಯಿಶ್ಚರೈಸರ್ ಖಂಡಿತ ಯೂಸ್ ಮಾಡಬೇಕು. ಯಾಕಂತಂದರೆ ಸಿರಮ್ಸು ನಿಮ್ಮ ಸ್ಕಿನ್ನ ಡ್ರೈ ಮಾಡುತ್ತೆ. ಸೊ ಎಸ್ಪೆಷಲಿ ಇದು ರೆಟಿನಾಲ್ 2% ಇದೆ, ಇದು ಸ್ಕಿನ್ನ ಡ್ರೈ ಮಾಡೋ ಚಾನ್ಸಸ್ ಇದೆ. ಸೊ ಆಲ್ವೇಸ್ ನೈಟ್ ಆದರೂ ಪರವಾಗಿಲ್ಲ ಮಾಯಿಶ್ಚರೈಸರ್ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ನೀವು ಯಾವ್ದು ಮಾಯಿಶ್ಚರೈಸರ್ ಬೇಕಾದರೂ ಯೂಸ್ ಮಾಡಬಹುದು. ಸೊ ನನಗೆ ಬಂದುಬಿಟ್ಟು ಆ್ಯಕ್ಚುಲಿ ಗೊತ್ತಿಲ್ಲ, ಕಾಣಿಸ್ತಿದ್ಯಾ, ಗೋಲೈಟ್ ಅಂತ ಇದು ನನಗೆ ಡಾಕ್ಟರ್ ರೆಕಮೆಂಡ್ ಮಾಡಿರೋದು. ನಾನು ಹೇಳಿದ್ನಲ್ಲ ಇಲ್ಲಿ ಪಿಗ್ಮೆಂಟೇಷನ್ ಸ್ವಲ್ಪ ಸ್ಪಾಟ್ ಇದೆ, ಅದಕ್ಕೋಸ್ಕರ ನಂಗೆ ರೆಕಮೆಂಡ್ ಮಾಡಿದ್ದಾರೆ. ಡೇ ಟೈಮಲ್ಲೂ ಅಷ್ಟೇ ನಾನು ಯಾವುದೇ ಕ್ರೀಮ್ ಆಗಲಿ, ಎಕ್ಸ್ಟ್ರಾ ಮಾಯಿಶ್ಚರೈಸರ್ ಆಗಲಿ ಹಾಕೋದಿಲ್ಲ. ಇದು ಮತ್ತು ಸನ್ಸ್ಕ್ರೀನ್ ಅಷ್ಟೇ ಹಾಕೋದು ನಾನು. ಸನ್ಸ್ಕ್ರೀನ್ ಬಂದುಬಿಟ್ಟು ತುಂಬ ಆಪ್ಷನ್ಸ್ ಇದೆ, ಅದನ್ನ ಇನ್ನೊಂದು ವೀಡಿಯೋ ಮಾಡಿ ತೋರಿಸ್ತೀನಿ. ನನ್ನ ಹತ್ರ ತುಂಬ ಅಂದರೆ ಆಲ್ಮೋಸ್ಟ್ ಎಲ್ಲ ಸನ್ಸ್ಕ್ರೀನು ಟ್ರೈ ಮಾಡಿದ್ದೀನಿ ನಾನು. ಸೊ ಇವಾಗ ಮಾಯಿಶ್ಚರೈಸರ್ ಹಾಕಬೇಕು. ಸೊ ನಾನು ಈ ಕ್ರೀಮ್ ಇವಾಗ ಮಾಯಿಶ್ಚರೈಸರ್ ಹಾಕಬೇಕು. ನಾನು ಇದು ಯೂಸ್ ಮಾಡ್ತಿದ್ದೀನಿ, ಗೋಲೈಟ್. ಆಲ್ಮೋಸ್ಟ್ ಖಾಲಿ ಆಗಿದೆ. ಇದೂ ಅಷ್ಟೇ ಸೆಕೆಂಡ್ ಟ್ಯೂಬ್. ಸಾಕಿಷ್ಟು. ಓಕೆ, ಮಾಯಿಶ್ಚರೈಸರ್ ಮುಗೀತು. ಮಾಯಿಶ್ಚರೈಸರ್ ಹಾಕಿ ಆ್ಯಕ್ಚುಲಿ ಇದ್ರ ಬಗ್ಗೆ ಹೇಳ್ಬಿಡ್ತೀನಿ, ಕ್ರೀಮ್ ಬಗ್ಗೆ. ಆಲ್ರೆಡಿ ಇದರಲ್ಲಿ ಸನ್ಸ್ಕ್ರೀನ್ ಕೂಡ ಇದೆ. ಸೊ ಎಷ್ಟು ಪರ್ಸೆಂಟ್ ಅಂತೆಲ್ಲ ಇದು ಮೆಡಿಕೇಟೆಡ್ ಆಗಿರೋದ್ರಿಂದ ಎಷ್ಟು ಪರ್ಸೆಂಟ್ ಏನಂತ ಮೆನ್ಷನ್ ಮಾಡಿಲ್ಲ. ಬಟ್ ಇದರಲ್ಲಿ ಸನ್ಸ್ಕ್ರೀನ್ ಇದೆ ಅಂತ ಕ್ಲೇಮ್ ಮಾಡ್ತಿದ್ದಾರೆ. ಸೊ ಇಟ್ ಇಸ್ ಸೇಫ್ ಟು ಯೂಸ್. ಸೊ ಅದಕ್ಕೆ ಯಾವಾಗಲೂ ಹೇಳ್ತೀನಿ, ಸೊ ಕನ್ಸಲ್ಟ್ ಯುವರ್ ಡಾಕ್ಟರ್ ಏನು ಪ್ರಿಸ್ಕ್ರೈಬ್ ಮಾಡ್ತಾರೋ ಒಂದ್ಸಲ ಕನ್ಸಲ್ಟ್ ಮಾಡಿದ್ರೆ ನಿಮ್ಗೇನೋ ಚಿಕ್ಕ ಕನ್ಸರ್ನ್ಸ್ ಇತ್ತು ಅಂದರೆ ಒಂದ್ಸಲ ಕನ್ಸಲ್ಟ್ ಮಾಡಿದ್ರೆ ನಿಮ್ಮ ಸ್ಕಿನ್ ಪ್ರಾಡಕ್ಟ್ ಸಾರ್ಟ್ ಔಟ್ ಆಗುತ್ತೆ. ಆನ್ಲೈನಲ್ಲಿ ಸುಮ್ಮನೆ ಆನ್ಲೈನಲ್ಲಿ ರಿಸರ್ಚ್ ಮಾಡಿ ತೊಗೊಂಡು ಎಕ್ಸ್ಪೆರಿಮೆಂಟ್ ಮಾಡಿ ಸ್ಕಿನ್ ಹಾಳು ಮಾಡ್ಕೊಳ್ಳೋ ನೆಸೆಸಿಟಿನೇ ಇರೋದಿಲ್ಲ. ಸೊ ಕನ್ಸಲ್ಟ್ ಯುವರ್ ಡಾಕ್ಟರ್. ಸೊ ನೆಕ್ಸ್ಟ್ ಸ್ಟೆಪ್ ಆ್ಯಂಡ್ ಫೈನಲ್ ಅಲ್ಲ, ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಅಂಡರ್ ಐ ಕ್ರೀಮ್. ನನಗೆ ನೋಡ್ಬೋದು ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಇದೆ, ಕಮ್ಮಿ ಆಗಿದೆ ಆ್ಯಕ್ಚುಲಿ. ನಾನು ಯೂಸ್ ಮಾಡ್ತಿರೋದು ಇದೇನು ಡಾಕ್ಟರ್ ರೆಕಮೆಂಡ್ ಅಲ್ಲ, ಇದು ನಾನು ತೊಗೊಂಡಿರೋದು. ಓಕೆ, ನಾನು ತೊಗೊಂಡು ಇದು ದಿ ಮಾಮ್ಸ್ ಕೋದು ನ್ಯಾಚುರಲ್ ವಿಟಾ ರಿಚ್ ಅಂಡರ್ ಐ ಕ್ರೀಮ್ ವಿತ್ ಕಾಫಿ ಆಯಿಲ್, ವಿಟಮಿನ್ಸ್ ಇ ಆ್ಯಂಡ್ B3, ರೆಡ್ಯೂಸಸ್ ಡಾರ್ಕ್ ಸರ್ಕಲ್ಸ್, ಪಫಿನೆಸ್ ಆ್ಯಂಡ್ ಫೈನ್ ಲೈನ್ಸ್ ಅಂತ ಇದೆ. ನನ್ನ ಫೈನ್ ಲೈನ್ಸ್ ಎಲ್ಲ ಗೊತ್ತಿಲ್ಲ, ನಂಗೆ ಡಾರ್ಕ್ ಸರ್ಕಲ್ ರೆಡ್ಯೂಸ್ ಆಗಬೇಕು, ಸೊ ಅದಕ್ಕೆ ತೊಗೊಂಡಿದ್ದು. ಬಟ್ ಓಕೆ, ನನಗೆ ರೆಡ್ಯೂಸ್ ಆಗಿದೆ ಅಂತ ಅನಿಸ್ತಿದೆ. ಈ ಥರ ಇರುತ್ತೆ. ಅವರೇ ಒಂದು ಮಸಾಜರ್ ಥರ ಇಲ್ಲಿ ಬಾಲ್ ಕೊಟ್ಟಿರ್ತಾರೆ. ಸೊ ಏನಿಲ್ಲ, ಇದನ್ನು ಪಂಪ್ ಮಾಡಬೇಕು. ಹಿಂಗೆ
ಪಂಪ್ ಮಾಡಿದ್ರೆ ಕ್ರೀಮ್ ಬರುತ್ತೆ. ನಾನೇನು ಮಾಡ್ತೀನಿ ಗೊತ್ತಾ, ಈ ಕಡೆ ಸ್ವಲ್ಪ, ಈ ಕಡೆ ಸ್ವಲ್ಪ ಹಾಕಿ ಇದರಲ್ಲೇ ಮಸಾಜ್ ಮಾಡ್ಕೋಬೋದು. ನಿಮಗೆ ಇದರಲ್ಲಿ ಕಂಫರ್ಟಬಲ್ ಇಲ್ಲ ಅಂತ ಅಂದರೆ ಕೈ ಕೂಡ ಯೂಸ್ ಮಾಡ್ಬೋದು. ಏನು ಗೊತ್ತಾ, ಆಲ್ವೇಸ್ ಯೂಸ್ ರಿಂಗ್ ಫಿಂಗರ್. ಯಾಕಂದರೆ ರಿಂಗ್ ಫಿಂಗರಲ್ಲಿ ಪ್ರೆಷರ್ ಬೀಳೋದು ಕಮ್ಮಿ ಇರುತ್ತೆ. ಸೊ ರಿಂಗ್ ಫಿಂಗರ್ ಯೂಸ್ ಮಾಡಿ ಆದಷ್ಟು. ಈವನ್ ಕ್ರೀಮ್ಸ್ ಅಪ್ಲೈ ಮಾಡುವಾಗಲೂ ಅಷ್ಟೇ ರಿಂಗ್ ಫಿಂಗರ್ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಇಷ್ಟ ಆಯಿತು. ಇಟ್ಸ್ ಓಕೆ, ಇಲ್ಲಿ ವೈಟ್ ಸ್ವಲ್ಪ ಕ್ರೀಮ್ ಹಾಗೆ ಇದೆ, ಬಟ್ ದಟ್ಸ್ ಫೈನ್. ಈಗ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಲಿಪ್ ಬಾಮ್. ಇದು ಲೇಬಲ್ ಎಲ್ಲ ಕಿತ್ತಾಕ್ಬಿಟ್ಟಿದ್ದೀನಿ. ಇದು ಆ್ಯಕ್ಚುಲಿ ಬಂದುಬಿಟ್ಟು ಬಯೋಟೆಕ್ದು ಫ್ರೂಟ್ ಲಿಪ್ ಬಾಮ್. ಖಾಲಿ, ಆಲ್ಮೋಸ್ಟ್ ಖಾಲಿ, ಸ್ವಲ್ಪ ಇದೆ. ನೀವು ಯಾವ ಲಿಪ್ ಬಾಮ್ ಬೇಕಾದರೂ ಯೂಸ್ ಮಾಡ್ಬೋದು, ಬಟ್ ಟ್ರೈ ನಾಟ್ ಟು ಯೂಸ್ ಟಿಂಟೆಡ್ ಲಿಪ್ ಬಾಮ್. ನೈಟಲ್ಲಿ ಟಿಂಟೆಡ್ ಲಿಪ್ ಬಾಮ್ ನಾಟ್ ನೆಸೆಸರಿ. ಸೊ ಲಿಪ್ ಬಾಮ್ ಹಾಕಿ ಆಯಿತು. ಸೊ ಇಷ್ಟೇ ನನ್ನ ಸ್ಕಿನ್ ಕೇರ್ ರುಟೀನ್. ನಾನೇನಾದರೂ ಇಂಪಾರ್ಟೆಂಟ್ ಆಗಿರೋದು ಮಿಸ್ ಮಾಡಿದ್ದೀನಿ ಅಂತ ನಿಮ್ಗೆ ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅಥವಾ ನೀವು ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನನ್ನ ಚಾನಲ್ಗೆ ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಹೇಳಬೇಕು, ಫೇಸ್ ವಾಶ್ ಬಗ್ಗೆ. ಫೇಸ್ ವಾಶ್ ಅಂದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಅಲ್ಲಿಂದನೇ ನಮ್ಮ ಸ್ಕಿನ್ ಕೇರ್ ಸ್ಟಾರ್ಟ್ ಆಗುತ್ತಲ್ವ. ಸೊ ನೀವು ಯಾವುದೇ ಫೇಸ್ ವಾಶ್ ಚೂಸ್ ಮಾಡಬೇಕಾದ್ರೂ ಸ್ಮೆಲ್ ಇಲ್ಲದೆ ಇರೋದು, ಆದಷ್ಟು ಸ್ಮೆಲ್ ಇಲ್ಲದೆ ಇರೋದು, ಕಲರ್ ಇಲ್ಲದೆ ಇರೋದು, ಮತ್ತು ಸೋಪ್ ಫ್ರೀ ಫೇಸ್ ವಾಶ್ನ ಚೂಸ್ ಮಾಡಿ. ಯಾಕಂದರೆ ಸೋಪ್ ನಿಮ್ಮ ಫೇಸ್ನ ಡ್ಯಾಮೇಜ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಡ್ರೈ ಮಾಡುತ್ತೆ, ಸ್ಕಿನ್ ಕ್ರ್ಯಾಕ್ ಆಗುತ್ತೆ. ಸೊ ಆಲ್ವೇಸ್ ಅದೊಂದು ರೆಕಮೆಂಡ್ ಮಾಡ್ತೀನಿ. ಮಿಕ್ಕಿದ ಪ್ರಾಡಕ್ಟ್ಸ್ ಎಲ್ಲ ನೀವು ರೆಗ್ಯುಲರಾಗಿ ಏನು ಯೂಸ್ ಮಾಡ್ತೀರೋ ಅದು ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಒಂದು ಸಲ ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡಿ. ಇಷ್ಟೇ ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ, ಶೇರ್ ಕೂಡ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.